ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದರೆ, ಸೊ ಇವಾಗ ಸೆಕೆಂಡ್ ರೌಂಡ್ ಒಂದು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇತ್ತು. ಸೊ ಯಾವಾಗ ಡೇಟ್, ಎಕ್ಸಾಕ್ಟ್ ಡೇಟ್ ಈ ಒಂದು ವಿಡಿಯೋಗೆ ನಾನು ನಿಮಗೆ ತಿಳಿಸಾಕತ್ತೀನಿ ಅಂತ. ಸೊ ಅದು ಹೇಳೋಕ್ಕಿಂತ ಮೊದಲು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಒಂದು ಫ್ರೆಂಡ್ಸಿಗೂ ಸಹ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಾಗತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಕೈತಿ ಏನು ಎತ್ತ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ತಾವೆಲ್ಲ ತಮ್ಮ ಒಂದು ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ಲೈಕ್ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಎಲ್ಲೆಲ್ಲಿ ನಿಮಗೆ ಶೇರ್ ಮಾಡೋಕ್ಕಾಕೈತಿ, ಸೊ ಅಲ್ಲೆಲ್ಲ ಪ್ರತಿಯೊಂದು ವೆಬ್ಸೈಟ್ಗಳಲ್ಲೂ ನೀವು ಅವರಿಗೆಲ್ಲ ಸೊ ಶೇರ್ ಮಾಡಿರಿ. ಸೊ ಏನಿದು ಅಂದ್ರೆ, ಲೈಕ್ ಇವಾಗ ಯಾಕೆ ಲೇಟ್ ಮಾಡಾಕತ್ತಿದ್ರು ಅಂದ್ರೆ, ನೀಟ್ ಕೌನ್ಸ್ಲಿಂಗ್ ಲೈಕ್ ನೀಟ್ ಅವ್ರ ಜೊತೆ ಕಂಬೈನ್ ತೊಗೊಂಡು ಹೋಗ್ತೀವಿ ಅಂತ ಹೇಳಿದರೆ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಪ್ರಾಬ್ಲಮ್ ಆಯಿತು. ಏನಂದರೆ ನೀಟ್ ಅವರು ಸೊ ಸ್ವಲ್ಪ ಡೇಟನ್ನ ಮುಂದಕ್ಕೆ ಹಾಕೊಂಡು ಹೊಂಟ್ರೆ. ಸೊ ಮುಂದಕ್ಕೆ ಹಾಕೊಂಡು ಹೋಗಿರೋ ಒಂದು ಕಾರಣದಿಂದಾಗಿ ಸೊ ಎರಡೂ ಕಂಬೈನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದೇ ಒಂದು ಕಾರಣಕ್ಕಾಗಿ ಏನು ಮಾಡ್ತಾರಪ್ಪ ಇವಾಗ ಇವ್ರು ನೆಕ್ಸ್ಟ್ ಅಂದರೆ, ಸೊ ಎರಡನ್ನು ಇವಾಗ KCETದು ಸೆಕೆಂಡ್ ರೌಂಡ್ ಮತ್ತು ನೀಟ್ದು ಫಸ್ಟ್ ರೌಂಡ್. ಸೊ ಇವೆರಡು ಕಂಬೈನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಎಲ್ಲ ಅದಕ್ಕಿಂತ ಮೊದಲೆಲ್ಲ ಹೆಂಗೆ ಮಾಡಿದ್ರು ಅಂದರೆ, KCETದು ಸೆಕೆಂಡ್ ರೌಂಡ್ ಮತ್ತು ನೀಟ್ದು ಸೆಕೆಂಡ್ ರೌಂಡ್ ಆಗೋವರೆಗೂ ಒಂದು ವೇಟ್ ಮಾಡಿ ಮುಂದಿನ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಈ ವರ್ಷ ಏನಾಗೈತೆ ಅಂದ್ರೆ, ಆ ರೀತಿ ಮಾಡಲ್ಲ. ನಾವು ಒಂದು ಸಲ ಈ ವರ್ಷ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. KCETದು ಸೆಕೆಂಡ್ ರೌಂಡ್ ಮತ್ತು ನೀಟ್ದು ಫಸ್ಟ್ ರೌಂಡ್ ಇವೆರಡನ್ನು ನಾವು ಕಂಬೈನಾಗಿ ಮಾಡ್ತೀವಿ, ಈ ರೀತಿಯಾಗಿ ಮಾಡ್ತೀವಿ. ಲೈಕ್ ಅದರದ್ದು ಫಸ್ಟ್, ಇದರದ್ದು ಸೆಕೆಂಡ್, ಈ ರೀತಿಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಕ್ಲಿಯರಾಗಿ ಒಂದು ಮೆನ್ಷನ್ ಮಾಡ್ಯಾರೆ. ಸೊ ಯಾರೇನು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಸೊ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಎಡಿಟಿಂಗ್ ಲಿಂಕ್ ಬಿಡ್ತಾರೆ. ಸೊ ಎಡಿಟಿಂಗ್ ಲಿಂಕ್ ಬಿಟ್ಟಾರೆ ನೀವು ಕಾಲೇಜನ್ನು ಪ್ರಿಯಾರಿಟಿ ವೈಸ್, ಆರ್ಡರ್ ವೈಸ್ ಚೇಂಜ್ ಮಾಡ್ಕೋಬೋದು. ಇದು ಎಡಿಟಿಂಗ್ ಲಿಂಕಲ್ಲಿ ನೀವು ಮಾಡ್ಕೋಬೋದು. ಸೊ ಇನ್ನು ಎಡಿಟಿಂಗ್ ಲಿಂಕ್ ಆದಮೇಲೆ ಮುಂದೆ ನಿಮಗೆ ಅಗೇನ್ ಪ್ರಿಯಾರಿಟಿ ವೈಸ್ ನೀವು ಸೆಟ್ ಮಾಡ್ಕೊತೀರಿ. ಮುಂದೆ ಒಂದು ಸ್ವಲ್ಪ ದಿನ ಆದಮೇಲೆ ಅಂದರೆ ಒಂದು 2-3 ದಿನ ಆದಮೇಲೆ ನಿಮಗೊಂದು ರಿಸಲ್ಟ್ ಬರ್ತೈತಿ. ಸೊ ರಿಸಲ್ಟ್ ಬಂದಾಗ ಸಿಕ್ಕಂಥ ಕಾಲೇಜಿಗೆ ನೀವು ಲೈಕ್ ಅಡ್ಮಿಷನ್ ಆಗಲೇಬೇಕು. ಇದಂತೂ ಕಂಪಲ್ಸರಿ ಐತಿ ಮತ್ತು ಕಡ್ಡಾಯನೂ ಐತಿ, ಆಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಫೀಸ್ ಪೇಮೆಂಟ್ ಮಾಡಬೇಕು, ಅಡ್ಮಿಷನನ್ನು ಅಲೌಟ್ ಆಗಿರ್ತಕ್ಕಂಥ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು. ನೀವು ಮುಂದಿನ ರೌಂಡಿಗೆ ಹೋಗಬೇಕು ಅಂದರೆ ಸಹ ನೀವು ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗಲೇಬೇಕು, ಬೇರೆ ಆಪ್ಷನ್ ಅಂತೂ ನಿಮ್ಮ ಕಡೆ ಇರೋದಿಲ್ಲ. ಸೊ ಅದಕ್ಕೆ ನೀವು ಅಲ್ಲಿ ಪೇ ಮಾಡಿದ್ರಿ ಅಂದರೆ ನಿಮಗೆ ಮುಂದಿನ ರೌಂಡಿಗೆ ಅಲೌಟ್ ಮಾಡ್ತಾರೆ. ಈಗ ನೀವು ಪೇ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಅವರು ಮುಂದಿನ ರೌಂಡಿಗೆ ಅಲೌ ಮಾಡೋದಿಲ್ಲ. ಸೊ ಅದಕ್ಕೆ ಪೇ ಮಾಡಬೇಕು. ನೀವು ಚಾಯ್ಸ್ 1 ತೊಗೊಂಡ್ರೆ ಕಂಪಲ್ಸರಿ ಮಾಡಲೇಬೇಕು. ಚಾಯ್ಸ್ 2 ತೊಗೊಂಡ್ರೆ ಲೈಕ್ ಹೋಲ್ಡ್ ಒಳಗೆ ಇಟ್ಕೊಂಡು ನೀವು ನೆಕ್ಸ್ಟ್ ಮುಂದೆ ಇದು ಮಾಡ್ಕೋಬೋದು. ಹೋಲ್ಡ್ ಮೀನ್ಸ್ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಇನ್ನು ಚಾಯ್ಸ್ 3 ತೊಗೊಂಡ್ರಿ ಅಂದರೆ ಅಗೇನ್ ಲೈಕ್ ಚಾಯ್ಸ್ 3 ತೊಗೊಂಡ್ರೆ ಲೈಕ್ ಏನದು ಏನು ಇಲ್ಲ ಅನಿಸುತ್ತೆ. ಲೈಕ್ ಇನ್ನು ಚಾಯ್ಸ್ 4 ತೊಗೊಂಡ್ರೆ ಮೇ ಬಿ ಚಾಯ್ಸ್ 3 ಇರಲ್ಲ ಅನ್ಕೋತೀನಿ. ಚಾಯ್ಸ್ 4 ತೊಗೊಂಡ್ರೆ ನೀವು ಸಿಕ್ಕಂಥ ಒಂದು ಏನು ಹೇಳ್ತೈತಿ, ಲೈಕ್ ಇವಾಗ ಅಡ್ಮಿಷನ್ ಥ್ರೂ ನಾವು ಬೇಡ ನಮ್ಮ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಬೇಡ ಅಂತೇಳಿ ಎಕ್ಸಿಟ್ ಆಗ್ಬೋದು. ಸೊ ಇದಾಗಿತ್ತು. ಯಾವಾಗಪ್ಪ ಡೇಟ್ ಅಂದ್ರೆ ಲೈಕ್ ಅವ್ರು ಹೇಳಿರೋ ಪ್ರಕಾರ ಒಂದು ಆಗಸ್ಟ್ 13 ಮತ್ತು 14 ಇವಾಗ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಕೈತೆ ಅಂತ ಹೇಳ್ಯಾರ. ಸೊ ಅದಕ್ಕಾಗಿ ತಾವೆಲ್ಲರೂ ಒಂದು ಇಷ್ಟು ದಿನ ಕಾತುರದಿಂದ ಕಾಯ್ದಿದ್ದು, ವೇಟ್ ಮಾಡಾಕತ್ತಿದ್ದು, ಎಲ್ಲ ಕಡೆ ಕಮೆಂಟ್ ಮತ್ತು ಮೆಸೇಜ್ ಮಾಡೋದೆಲ್ಲ ಸೊ ಐ ಹೋಪ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಯಾವಾಗಪ್ಪ ಅಂದ್ರೆ ಆಗಸ್ಟ್ 13 ಮತ್ತು 14 ಈ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋ ಒಂದು ಸಾಧ್ಯತೆ ಐತಿ. ಇದು ಸಹ ಅವರು ಮೆನ್ಷನ್ ಮಾಡ್ಯಾರ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಡೌಟ್ ಐ ಹೋಪ್ ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ. ಬಾಯ್.